ಪ್ರಧಾನಿ ನರೇಂದ್ರ ಮೋದಿ ಮಂಗಳೂರು ಪ್ರವಾಸದಲ್ಲಿ ಬದಲಾವಣೆಯಾಗಿದೆ. ಸಮಾವೇಶದ ಬದಲು ಮಂಗಳೂರಿನಲ್ಲಿ ರೋಡ್ ಶೋ ನಡೆಸಲಿದ್ದಾರಂತೆ ಮೋದಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಬಿಜೆಪಿ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ ಇದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಭರತ್, ಮೋದಿ ಅವರ ರಾಜ್ಯ ಭೇಟಿ, ಅದರಲ್ಲೂ ಮಂಗಳೂರಿಗೆ ಭೇಟಿ ಕೊಡುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನ ಮಾಡಿಕೊಳ್ಳಲಾಗಿದೆ. ಯಾಕಾಗಿ? ವೀಣಾ, ಹೌದು. ಮೋದಿ ಅವರ ಭಾನುವಾರದ ಮಂಗಳೂರು ಭೇಟಿಯಲ್ಲಿ ಸಮಾವೇಶವನ್ನ ಏಪ್ರಿಲ್ 14ಕ್ಕೆ ಆಯೋಜನೆ ಮಾಡಲಾಗಿತ್ತು. ಆದರೆ ಇದೀಗ ಆ ಒಂದು ಕಾರ್ಯಕ್ರಮದಲ್ಲಿ ಬದಲಾವಣೆಯನ್ನು ಮಾಡಿಕೊಂಡು ಆ ಸಮಾವೇಶದ ಬದಲಾಗಿ ಮಂಗಳೂರಿನಲ್ಲಿ ಅವತ್ತು ಸಂಜೆಯ ಹೊತ್ತಿಗೆ ಮೋದಿ ರೋಡ್ ಶೋವನ್ನು ನಡೆಸ್ತಾರೆ ಅನ್ನುವಂಥದ್ದು ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಸ್ವತಃ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ ಈ ಒಂದು ನಾಯಕರಿಗೆ, ಜಿಲ್ಲೆಯ ನಾಯಕರಿಗೆ ಈ ಬಗ್ಗೆ ಸಂಬಂಧಪಟ್ಟಂತೆ ಒಂದು ಇದನ್ನ ರೋಡ್ ಮ್ಯಾಪ್ ಅನ್ನ ತಯಾರು ಮಾಡಲಿಕ್ಕೂ ಕೂಡ ಹೇಳಿರುವಂಥದ್ದು. ಯಾವ ರೀತಿಯಾಗಿ ಹೋಗಬೇಕು, ಯಾವ ರೂಟಲ್ಲಿ ಹೋಗಬೇಕು ಅನ್ನುವಂಥ ಮೋದಿ ಅವರ ರೋಡ್ ಶೋನ ರೂಟ್ ಮ್ಯಾಪ್ ಅನ್ನ ಸಿದ್ಧಪಡಿಸೋದಕ್ಕೆ ಅವರಿಗೆ ಎಲ್ಲ ರೀತಿಯಾದಂತಹ ಸೂಚನೆಗಳನ್ನು ಕೊಡಲಾಗಿದೆ. ಆದರೆ ಈ ಬದಲಾವಣೆಯನ್ನ ಯಾಕೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಸಿಕ್ಕಿಲ್ಲ. ಆದರೆ ಇದು ಬೆಂಗಳೂರಿನಲ್ಲಿ ಸಮಾವೇಶವನ್ನು ನಡೆಸಿ ಮತ್ತೆ ಅಲ್ಲಿನ ರೋಡ್ ಶೋವನ್ನು ಇಲ್ಲಿಗೆ ಶಿಫ್ಟ್ ಮಾಡ್ತಾರಾ ಅಥವಾ ಬೇರೆ ಏನಾದರೂ ಅವರ ಬೇರೆ ಕಾರ್ಯಕ್ರಮಗಳಲ್ಲಿ ಏನಾದರೂ ಬದಲಾವಣೆಗಳಾಗ್ತಾ ಇದೆಯಾ, ಆ ಕಾರಣಕ್ಕಾಗಿ ಇಲ್ಲಿ ರೋಡ್ ಶೋನ ಆಯೋಜನೆ ಮಾಡಲಾಗ್ತಾ ಇದೆಯಾ ಅನ್ನುವಂಥ ಮಾಹಿತಿ ಸಿಕ್ಕಿಲ್ಲ. ಆದರೆ ಇವತ್ತು ಬೆಳಿಗ್ಗೆ ಜಿಲ್ಲೆಯ ಬಿಜೆಪಿ ನಾಯಕರುಗಳು, ಸ್ವತಃ ಅಭ್ಯರ್ಥಿ ಬ್ರಿಜೇಶ್ ಚೌಟ ಸೇರಿದಂತೆ ಎಲ್ಲರೂ ಕೂಡ ಮಂಗಳೂರಿನ ಗೋಲ್ಡ್ ಪಿಂಚ್ ಮೈದಾನದಲ್ಲಿ ಒಂದು ಚಪ್ಪರ ಮುಹೂರ್ತವನ್ನು ಕೂಡ ಮಾಡಿದ್ರು. ಅಂದ್ರೆ ಇವತ್ತಿನಿಂದ ಅಲ್ಲಿ ಬೃಹತ್ ದೊಡ್ಡ ಮಟ್ಟದ ಪೆಂಡಾಲನ್ನು ಹಾಕುವ ಎಲ್ಲ ಕೆಲಸಗಳಿಗೂ ಕೂಡ ತಯಾರಿಯನ್ನ ಮಾಡಿಕೊಳ್ಳಲಾಗಿತ್ತು. ಆದರೆ ಈಗ ಮಧ್ಯಾಹ್ನದ ಹೊತ್ತಿಗೆ ಅವರಿಗೆ ರಾಜ್ಯದ ಬಿಜೆಪಿಯಿಂದ ಸೂಚನೆ ಬಂದಿದೆ. ಸಮಾವೇಶವನ್ನು ರದ್ದು ಮಾಡಿ ಕೇವಲ ಈ ಒಂದು ರೋಡ್ ಶೋಗಷ್ಟೇ ಸಮಯವನ್ನು ಮೀಸಲಿಡಬೇಕು. ಸುಮಾರು ಅರ್ಧ ಮುಕ್ಕಾಲು ಗಂಟೆ, 1 ಗಂಟೆಯ ಅವಧಿಯ ರೋಡ್ ಶೋವನ್ನ ಮೋದಿ ಅವರು ಇಲ್ಲಿ ಮಾಡ್ತಾರೆ ಅನ್ನುವಂತ ಮಾಹಿತಿ ಇದೆ. ಆದರೆ ಅವರು ಏರ್ಪೋರ್ಟ್ಗೆ ಬಂದ ನಂತರ ಅಲ್ಲಿಂದ ಎಲ್ಲಿಗೆ, ಯಾವ ಹೆಲಿಪ್ಯಾಡ್ ನಲ್ಲಿ ಲ್ಯಾಂಡ್ ಆಗಬೇಕಂದ್ರೆ ಈಗಾಗಲೇ ಗೋಲ್ಡ್ ಪಿಂಚ್ ಮೈದಾನದಲ್ಲಿ ಒಂದು 3 ಹೆಲಿಪ್ಯಾಡ್ ಗಳನ್ನ ಮಾಡಲಾಗಿದೆ. ಅದರ ಜೊತೆಗೆ ಬೇರೆ ಭಾಗದಲ್ಲಿ ಹೆಲಿಪ್ಯಾಡ್ ಗಳನ್ನ ನಿರ್ಮಾಣ ಮಾಡಿ ಬಹುಶಃ ಅಲ್ಲಿಂದ ರೂಟ್ ಮ್ಯಾಪ್ ಅನ್ನು ಮಾಡಬೇಕಾ, ಮಂಗಳೂರು ನಗರದಲ್ಲಿ ಮಾಡಬೇಕಾ ಅಥವಾ ಬಂಟ್ವಾಳ ಆ ರೀತಿಯಾಗಿ ಎಲ್ಲಾದ್ರೂ ಮಾಡಬೇಕಾ ಅನ್ನುವಂಥದ್ರ ಬಗ್ಗೆ ಬಿಜೆಪಿಯ ನಾಯಕರುಗಳು ಚಿಂತನೆಯನ್ನು ನಡೆಸ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಭರತ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.